ವೆಲ್ಕಮ್ ಟು ಮೈ ಚಾನಲ್. ತೂಗು ಸೇತುವೆ ಹತ್ರ ಹೋಗ್ತಾ ಇದ್ದೀನಿ. ಶೃಂಗೇರಿ ಶಾರದಾ ಮಠ. ಶೃಂಗೇರಿಯ ಶಾರದಾ ಮಠದ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಆದರೆ ನಾನು ಒಳಗೆ ಹೋಗಲಿಲ್ಲ. ಹಾಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತೀನಿ. ತೂಗು ಸೇತುವೆ ಹತ್ರ ಎಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಶೃಂಗೇರಿ ಶಾರದಾ ಮಠದ ತೂಗು ಸೇತುವೆ. ಇದು ಯಾವ ನದಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಶೃಂಗೇರಿಯಿಂದ ಹರಿಯುವಂಥ ನದಿ, ನನಗಂತೂ ಗೊತ್ತಿಲ್ಲ. ಶರಾವತಿನ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿರೋ ಕಮೆಂಟಲ್ಲಿ ತಿಳಿಸಿ. ಪಾಪ ನಾಯಿ ಮಲಗಿದೆ. ತೂಗು ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಶೃಂಗೇರಿಯ ತೂಗು ಸೇತುವೆ. ಎಲ್ಲ ನೀರಲ್ಲಿ ಆಟ ಆಡ್ತಿದ್ದಾರೆ. ಕೆಲಸಗಾರರು ಕೆಲಸ ಮುಗಿಸಿ ಆ ದಡದಿಂದ ಈ ದಡಕ್ಕೆ ಸಂಪರ್ಕಿಸುವ ರಸ್ತೆ. ಈಗ ಆ ಕಡೆ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ ದೂರದಲ್ಲಿ. ಅದು ಯಾವ ಕಡೆ ಹೋಗುತ್ತೆ ಗೊತ್ತಿಲ್ಲ. ಶೃಂಗೇರಿ ಶಾರದಾ ಮಠ ತೂಗು ಸೇತುವೆ. ಆ ದಡದಿಂದ ಈ ದಡಕ್ಕೆ ಕಾಡಂಚಲ್ಲಿ ಇರುವಂಥವ್ರು ದಾಟಲಿಕ್ಕೆ ಮಾಡಿರುವಂಥ ತೂಗು ಸೇತುವೆ. ಎಲ್ಲ ಅಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಜಾಸ್ತಿ ನೀರಿಲ್ಲ, ಮಕ್ಕಳೆಲ್ಲ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸುಮಾರು ಒಂದು 500 ಮೀಟರ್ ಇಲ್ಲ, 300ರಿಂದ 400 ಮೀಟರ್ ಇದೆ ಅನ್ಕೋತೀನಿ. ಪರ್ಫೆಕ್ಟಾಗಿ ಹೇಳ್ತೀನಿ ಮೀಟ್ರ್ ಇಷ್ಟೇ ಇದೆ ಅಂತ, ಯಾಕಂದರೆ ನಾನು ಕಾಂಪೌಂಡ್ ವರ್ಕ್ಸ್ ಮಾಡ್ತಿದ್ದಾಗ ಕಣ್ಣಲ್ಲಿ ಹೇಳ್ತಲ್ಲ ಎಷ್ಟು ಮೀಟ್ರ್ ಅಂತ ಹೇಳ್ತೀನಿ. ಇದು 400 ಮೀಟ್ರ್ ಇದೆ ಹೆಚ್ಚು ಕಡಿಮೆ. ತೂಗು ಸೇತುವೆ ಹೀಗಿದೆ. ವ್ಯೂ ತೂಗು ಸೇತುವೆಯ ದೇವಸ್ಥಾನ ಕಾಣುತ್ತೆ, ಗೋಪುರಗಳು. ಇದು ಯಾವಾಗ ಕಟ್ಟಿದ್ದಾರೆ, ಏನು ಕಟ್ಟಿದ್ದಾರೆ ಗೊತ್ತಿಲ್ಲ. ಏನೋ ಬೋರ್ಡ್ ಹಾಕಿದ್ದಾರೆ, ಅಳಿಸೋಗಿದೆ. ಇದು ಯಾವ ಊರಿಗೆ ಹೋಗುತ್ತೆ ಅಮ್ಮ? ಕಲ್ಕಟ್ಟೆ. ಅಲ್ಲಿಗೆ ಬಸ್ ಗಿಸ್ ಇಲ್ಲ, ಹೀಗೆ ಹೋಗಬೇಕು. ಅದರಿಂದ ಜನರಿಗೆ ಮಾತ್ರ ಕಟ್ಟಿರೋದು. ಇದು ಓಡಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಜನರಿಗೆ ಇಲ್ಲಿಂದ ಕಾಡಕಟ್ಟೆ ಅನ್ನೋ ಗ್ರಾಮಕ್ಕೆ ಹೋಗುತ್ತಂತೆ. ಅಲ್ಲಿ ಯಾರೋ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ದೂರದಲ್ಲಿ, ಕೇಸರಿ ಕಲರ್ ಬಟ್ಟೆ ಹಾಕೊಂಡು ನೋಡಿ. ಶೃಂಗೇರಿ ಶಾರದಾ ಮಠ ಸ್ವಾಮಿಗಳವರು ನೋಡಿದ್ರೆ ಗೊತ್ತಾಗುತ್ತದೆ. ಪೇಜಾವರ ಶ್ರೀಗಳು ಬಟ್ಟೆನ ಅದೇ ರೀತಿ ಹಾಕೊಳ್ಳೋದು. ನೀರ ಹತ್ರ ಆಟ ಆಡ್ತಿದ್ದಾರೆ. ಅಲ್ಲಿ ಹೋಗೋಣ, ನಾನು ಒಂಚೂರು ನೀರ ಹತ್ರ ನೋಡ್ಕೊಂಡು ಬರ್ತೀನಿ, ತೋರಿಸ್ತೀನಿ ನೀರು ಇಷ್ಟಿದೆ ಹೇಗಿದೆ ಅಂತ. ದೇವಸ್ಥಾನಗಳ ಗೋಪುರ ಎಲ್ಲ ಇಲ್ಲಿಂದ ಕಾಣ್ತಾ ಇದೆ. ವೈಬ್. ಆಟ ಆಡ್ತಾ 400 ಮೀಟರ್ ಇದೆ. ತೂಗು ಸೇತುವೆ ಎತ್ತರದಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ಕಾಣುತ್ತೆ. ಫ್ರಮ್ ವ್ಯೂ ಆಫ್ ಹ್ಯಾಂಗಿಂಗ್ ಬ್ರಿಡ್ಜ್, ಶೃಂಗೇರಿ ಹ್ಯಾಂಗಿಂಗ್ ಬ್ರಿಡ್ಜ್. ಶೃಂಗೇರಿ ಟು ಕಾಲ್ಕಟ್ಟನೋ ಅನ್ನೋ ಹಳ್ಳಿ, ಕಾಲಘಟ್ಟ ಅನ್ನೋ ಹಳ್ಳಿಗೆ ಹೋಗುವ ಸಂಪರ್ಕ ಸೇತುವೆ ಇದು. ಬೈ ವಾಕ್ ಜನರಿಗೆ, ಇಲ್ಲಿರೋ ಜನರಿಗೆ, ಕಾಡಂಚಲ್ಲಿರೋ ಜನರಿಗೆ ಬಸ್ ವ್ಯವಸ್ಥೆ ಇಲ್ಲದಿರೋದ್ರಿಂದ ಹೀಗೆ ಹೋಗ್ತದೆ. ಹೀಗೆ ಕಾಣುತ್ತೆ.
ನನ್ನ ಕೈಲೇ ಹಿಡ್ಕೊಂಡು ಮಾಡೋದು ವೀಡಿಯೋನ. ಯಾವುದೇ ರೀತಿ ಸ್ಟ್ಯಾಂಡು ಆಗಲಿ ಸೆಲ್ಫಿ ಸ್ಟಿಕ್ಸ್ ಆಗಲಿ ಯೂಸ್ ಮಾಡ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಯೂಸ್ ಮಾಡ್ತೀನಿ, ಸ್ವಲ್ಪ ಅರ್ನಿಂಗ್ಸ್ ಸ್ಟಾರ್ಟ್ ಆದಮೇಲೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಮೇಲೆ. ತುಂಬ ಚೆನ್ನಾಗಿದೆ, ನೀರು ಬ್ಯೂಟಿಫುಲ್ ಆಗಿದೆ. ಇಳಿಯೋಕ್ಕಾಗಲ್ಲ ಈಗ ನಾನು. ನೀರೇನಷ್ಟು ಡೀಪಾಗಿಲ್ಲ, ನೀವು ನೋಡ್ಬೋದು. ಈ ಥರ ಆಟ ಆಡ್ತಾಯಿದ್ರೆ ಆ ನೀರಲ್ಲಿ ಮಧ್ಯಾಹ್ನ ರೋಡಿಗೆ ಹೋಗಿ. ಹಾಯ್ 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 ಹಾಯ್. ಜಾಸ್ತಿ ಡೀಪ್ ಇಲ್ಲ ಅಲ್ಲ, ಆರಾಮಾಗಿ ಆಟ ಆಡ್ಬೋದು. ಜಾಸ್ತಿ ಡೀಪ್ ಇಲ್ಲ, ಹಾಯ್ ಮಾಡ್ತಾಯಿದ್ದಾರೆ ಅಲ್ಲಿಂದನೇ. ನಾನು ನಡ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ ನೀರಲ್ಲಿ. ಜಾಸ್ತಿ ಡೀಪ್ ಇಲ್ಲ. ಮಕ್ಕಳು ಕರ್ಕೊಂಬಂದರೆ ತುಂಬ ಚೆನ್ನಾಗಿರುತ್ತೆ ಆಟ ಆಡಲಿಕ್ಕೆ. ಹೀಗಿದೆ ವೈಬ್. ಎಷ್ಟೇ ದೂರ ಹೋದರೂ ನೀರಿನಲ್ಲಿ ಮೂರು ಸತಿ ಮುಳುಗಿ ಸ್ನಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಮನೆಯವರು. ಈಜು ಹೊಡಿತಾ ಇದ್ದಾರೆ ಬಾಯ್ಸ್. ಹಾಯ್, ಹೌ ಆರ್ ಯು? ನಿಮ್ಮ ಹೆಸರೇನು? ರಜತ್. ನಿಮ್ಮ ಇವ್ರ ಹೆಸರು? ಲಿಖಿತ್ ಮತ್ತು ರಜತ್ ಅವ್ರು ಆಟ ಆಡ್ತಿದ್ದಾರೆ. ಇಲ್ಲಿ ಜಾಸ್ತಿ ನೀರಿಲ್ಲ, ಮೊಣಕಾಲಷ್ಟು ಮಾತ್ರ ನೀರಿದೆ. ಶೃಂಗೇರಿ ಹ್ಯಾಂಗಿಂಗ್ ಬ್ರಿಡ್ಜ್ ಕೆಳಗಡೆ. ನಾವು ಹಾಕಲ್ಲ ಹಂಗೆ, ಯೂಟ್ಯೂಬ್ಗೆ ಎಲ್ಲನೂ ಹಾಕಲ್ಲ, ಎಡಿಟ್ ಮಾಡೇ ಹಾಕ್ತೀವಿ. ಯೂಟ್ಯೂಬ್ ನಾವು ಟ್ರಾವೆಲ್ ಅವರೆಲ್ಲ ವಿಚಾರಿಸಿದ್ರು ಯಾವ್ಯಾವ ಪ್ಲೇಸ್ ಇದೆ ಅಂತ. ಆದರೆ ನಾನು ಪಾಸ್ ಮಾಡಿಬಿಟ್ಟೆ ವೀಡಿಯೋನ. ಅವ್ರು ಯೂಟ್ಯೂಬ್ಗೆ ಹಾಕ್ತೀರಾ ಅಂತ ಕೇಳಿದ್ರು. ಹೌದು ಹಾಕ್ತೀನಿ, ಎಡಿಟ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಆದರೆ ಯಾವುದೇ ರೀತಿ ಎಡಿಟ್ ಮಾಡಲ್ಲ. ಅವರು ಒಳ್ಳೆ ಗೆಸ್ಟೇ. ಅವರು ರಿಸ್ಟ್ರಿಕ್ಷನ್ ಮಾಡ್ತಾರೆ ಎಡಿಟ್ ಫೇಸ್ ಇದು ಮಾಡಲಿಕ್ಕೆ. ಆದರೆ ಇಲ್ಲಿ ಆ ಥರ ಏನು, ಪಾಪ ಒಳ್ಳೆಯವರು. ಒಂದೊಂದು ಕಡೆ ವೀಡಿಯೋ ಮಾಡಿದ್ರೆ ಪ್ರೈವೇಸಿ ಇರಲ್ಲ ಅಂತ ಅವರು ಬೈತಾರೆ.